ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ವಿದ್ಯಾರಣ್ಯಪುರದಲ್ಲಿ ಇರೋ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಮಂಗಳವಾರ ಹೋದ ಕಾರಣ ತುಂಬ ಜನ ರಶ್ ಇದ್ರು. ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ ಶುಕ್ರವಾರ ತುಂಬ ರಶ್ ಇದ್ದೇ ಇರ್ತಾರೆ. ಆದ್ರೂ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಿಮ್ಗೇನಾದರೂ ಸಮಯ ಇಲ್ಲ ಅಂದರೆ ನೀವು ಅಲ್ಲಿ ಬೇಕಾದರೆ 30 ರೂಪೀಸ್ ಟಿಕೆಟ್, ಇಲ್ಲ ಅಂದರೆ 100 ರೂಪೀಸ್ ಟಿಕೆಟ್ ತೊಗೊಂಡು ಕೂಡ ದರ್ಶನ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿರೋ ದೇವಿ ಬಂದು ಯಕ್ಷಿಣಿ ದೇವಿ. ನಿಮ್ಗೆ ಯಾವುದೇ ಥರ ಕಷ್ಟ ನಷ್ಟಗಳಿದ್ರೂ ಒಂದು ಹಾಳೆ ಮೇಲೆ ಬರೆದು ಅದನ್ನು ಈ ದೇವಿ ಹತ್ರ ಕಟ್ಟಿದ್ರೆ ನಿಮ್ಮ ಕಷ್ಟ ಏನೇ ಇದ್ರೂ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈ ದೇವಸ್ಥಾನಕ್ಕೆ ಬರೋ ಎಲ್ಲ ಭಕ್ತಾದಿಗಳು ಸಹ ಒಂದು ಹಾಳೆ ಮೇಲೆ ಅವ್ರ ಕಷ್ಟನ ಬರೆದು ಈ ದೇವಿಯ ಹತ್ರ ಕಟ್ಟಿ ದೇವಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ನಿಮಗೂ ಸಹ ಯಾವುದೇ ಥರ ಕಷ್ಟ ನಷ್ಟಗಳಿದ್ರೂ ದೇವಸ್ಥಾನಕ್ಕೆ ಬಂದು ನಿಮ್ಮ ತೊಂದರೆಗಳನ್ನ ಹಾಳೆ ಮೇಲೆ ಬರೆದು ಆ ದೇವಿ ಹತ್ರ ಕಟ್ಟಿ ನಿಮ್ಮ ತೊಂದರೆಗಳೆಲ್ಲ ಬೇಗ ದೂರ ಆಗಿ ನಾವು ನಮ್ಮ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕಂತ ಹೋದ್ವಿ. 12 ಗಂಟೆ ಮೇಲೆ ಊಟದ ಪ್ರಸಾದ ಕೊಡ್ತಾರೆ. ಇದು ಮಂಗಳವಾರ ಹೊತ್ತು ಮಾತ್ರ ಇರುತ್ತೆ, ಬೇರೆ ದಿನ ಇರೋದಿಲ್ಲ. ಪ್ರತಿ ಮಂಗಳವಾರನೂ ಊಟದ ಪ್ರಸಾದ ಕೊಡ್ತಾರೆ. ಮಂಗಳವಾರ ಆದ ಕಾರಣ ಜನ ತುಂಬ ಇದ್ರು, ಹಾಗಾಗಿ ಕ್ಯೂ ಸಿಸ್ಟಮ್ ಇತ್ತು. ನೀವು ದೇವಸ್ಥಾನದಿಂದ ಆಚೆ ಬಂದಾಗ ಇಲ್ಲಿ ನಿಮ್ಗೆ ಯಾವುದೇ ಥರ ಪುಸ್ತಕ ಆಗಲಿ, ಶಂಖ, ಜಪಮಣಿ, ದೇವಿ ಫೋಟೋ, ವಿಗ್ರಹಗಳು, ರುದ್ರಾಕ್ಷಿ ಮಣಿ, ನಿಮ್ಗೇನೇ ಬೇಕಂದ್ರೂ ಇಲ್ಲಿ ಸಿಗುತ್ತೆ. ನೀವು ಅದನ್ನು ಕೊಂಡ್ಕೊಳ್ಬೋದು. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.